3 ತಿಂಗಳಿಗೆ ಒಬ್ಬ ತಾಯಿ ಬೇಡ್ಕೊಂಡಾಳ 50 ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ. ಏನು ಬರ್ದಾಳ ಅಂದ್ರ ಮುಂದಿನ ಅಮಾಸಿಗೆ ಬಂದಾಗ 5,000 ರೂಪಾಯಿ ಹಾಕ್ತೀನಿ, ನದಿಯಿಂದ ದೀಡ್ ನಮಸ್ಕಾರ ಹಾಕ್ತೀನಿ, ಸಿಡಿ ಆಡ್ತೀನಿ, ಆದ್ರ ಮುಂದಿನ ಅಮಾಸಿಗೆ ಬಂದ್ 5,000 ರೂಪಾಯಿ ನೋಟ್ ಹಾಕೋದ್ರೊಳಗೆ ಏನ್ ಆಶೀರ್ವಾದ ಮಾಡು ಅಂದ್ರ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ನಡೆದ ಘಟನಾ ರೇ. ಮತ್ ನಾನು ಹೊಸದ ಹೇಳತ್ತಲ್ಲ, ಟಿವಿಯಾಗೂ ಬಂದದ, ಪತ್ರಿಕೆಯೊಳಗೂ ಬಂದ. ಏನು ಶಾಶ್ವತದರಿ? ಏನು ಬೇಡಬೇಕು? ಬೇಡಿದ್ರೆ ಹೆಂಗ ಬೇಡಬೇಕು? ಒಬ್ಬ ಭಕ್ತ ರೈತ ಹೊಲದಾಗ ಕೆಲಸ ಮಾಡ್ತಾ ಇದ್ದ. ಸಿದ್ದಾವಡಪ್ಪ ಅವ್ರು ಪ್ರತ್ಯಕ್ಷ ಆಗಿಬಿಟ್ರ ಅವಂಗ, ಕಾಲಿಗೆ ಬಿದ್ದ. ಏನ್ ಬೇಕಂದ್ರ 5-6 ವರ ಕೊಡ್ರಿ ಅಂದವ. 5-6 ಕೊಡಂಗಿಲ್ಲಪ್ಪ, 1 ಕೊಡ್ತೀನಿ, ಬೇಕಂದ್ರ ಮನಿಗೆ ಹೋಗಿ ಕೇಳ್ಕೊಂಡು ಬಾ ಅಂದ್ರು. ಇವ ಮನಿಗೆ ಬಂದ. ಮನೆಗೆ ಬರೋದು ಸಿದ್ದಾವಡಪ್ಪರು ಪ್ರತ್ಯಕ್ಷ ಆಗ್ಯಾರ. ವರ ಕೊಡ್ತಾನಂದಾರ. ಏನ್ ಕೇಳಿ ಅಂತ ಹೆಂಡತಿ ಕೇಳ್ದ. ಹೆಂಡತಿ ಹೇಳ್ತಾಳ, 8 ವರ್ಷಗಳಿಂದ ಮಕ್ಕಳಾಗಿಲ್ಲ, ಬಂಜೆ ಬಂಜೆ ಅಂತ ಕರೀತಾರ, ಒಂದು ಗಂಡ ಮಗು ಹಂಗ ಆಶೀರ್ವಾದ ಮಾಡ್ಕೊಂಡು ಬಾ ಅಂದಳು. 1 ವರ ಆಯ್ತು. ಒಳಗೆ ಹೋಗ್ಬಿಡದ ತಾಯಿ ಎದುರಿಗೆ ಬರ್ತಾಳ. ಏನು ಬೇಕಂದಾಗ ಇಷ್ಟು ವರ್ಷ ಬಡತನದೊಳಗೆ ನೊಂದಿವಿ, ಶ್ರೀಮಂತಿಕೆ ಬರುವಂಗೆ ಕೇಳ್ಕೊಂಡು ಬಾ ಅಂದಳು ತಾಯಿ. 2 ವರ ಆಯ್ತು. ಒಳಗ್ ಕಾಟದ ಮ್ಯಾಗ ತಂದೆ ಮನೆಗಿದ್ದ. ಏನು ಬೇಕಂದಾಗ ಹುಟ್ಟಿದಾಗಿಂದ ಇಲ್ಲಿ ಮಷ್ಟ ಕತ್ತಲ ಜಗತ್ತು ನೋಡಿನಿ, ಕಣ್ಣಿಲ್ಲ, ಕಣ್ಣು ಬರುವಂಗೆ ಕೇಳ್ಕೊಂಡು ಬಾ ಅಂತಂದವ. ಸಿದ್ಧಾರೂಢ ಹೇಳಿದ್ದು 1 ವರ, ಇಲ್ಲಿ 3 ವರ ಆಯ್ತು. ಅದ್ರ ರೈತ ಬಹಳ ಬುದ್ಧಿವಂತ ಇದ್ದ. ಹೋಗಿ ಸಿದ್ದಾವಡ ಹತ್ರ ಹೋಗೋದ್ರ ವಿಚಾರ ಮಾಡ್ಕೊಂತ ಹೋದಾಗ ಕಾಲಿಗೆ ಬಿದ್ದ. ಏನ್ ಕೇಳ್ತೀವಿ? 1 ವರ ಕೇಳ್ತೇನೆ ಅಂದ್ರ. ಹುಣ್ರಿಪ್ಪ 1 ಕೇಳ್ತೇನೆ ಅಂದವ. ಏನ್ ಕೇಳಿದ್ದ ಅಂದ್ರ, ನನ್ನ ಮಗನನ್ನ ಬಂಗಾರದ ತೊಟ್ಟೊಳಗ ಹಾಕಿ ಹೋಗೋದನ್ನ ನಮ್ಮಪ್ಪ ಕಣ್ಣಾರೆ ನೋಡ್ಬೇಕ್ರಿ ಅಂದವ. ಅರ್ಥ ಆಗ್ತಿಲ್ರಿ ತಾಯಂದ್ರಿಗೆ? ತಿಳಿತಿರುವ? ನನ್ನ ಮಗ ಅಂದ್ರ ಹೆಂಡತಿ ಗಂಡ ಮಗ ಹುಟ್ಟಬೇಕಲ್ಲ. ಬಂಗಾರ ತೊಟ್ಲ ಅಂದ್ರ ಶ್ರೀಮಂತಿಗೆ ಬಂದಾಗ ಬಂಗಾರ ತೊಟ್ಲ ತಾಯಿದಾಯ್ತಲ್ಲ, ಅದನ್ನ ನಮ್ಮಪ್ಪ ಕಣ್ಣಾರೆ ನೋಡ್ಬೇಕಂದ್ರ ಮತ್ತ ಅಪ್ಪ ಕಣ್ಣ ಬರ್ಬೇಕಲ್ರಿ. ಹಿಂಗ್ ಕೇಳ್ಬೇಕು. ಕೇಳಲ್ಲ. ಏನ್ ಕೇಳ್ರಿ? ಜೋಡಟ್ಟಿ ಗ್ರಾಮದೊಳಗೆ ಇರ್ತಕ್ಕಂತ ಎಲ್ಲಾ ಜನರ ಕಣ್ಣೀರ್ ವರ್ಷ ಆನಂದ ಇರುವಂಗ ಮಾಡ್ರಿ. ಕೇಳ್ರಿ ಬಸವಣ್ಣ. ಇಡೀ ಕನ್ನಡ ನಾಡೊಳಗೆ ಇರ್ತಕ್ಕಂತ ಎಲ್ಲಾ ಧರ್ಮ ಜನಾಂಗದ ಜನ ಆನಂದವಾಗಿರ್ಲಪ್ಪ ಅಂತ ಕೇಳ. ಯಾವಾಗ ಹೋಗ್ತದ ಗೊತ್ತಿಲ್ಲ. ಒಂದು ಸಣ್ಣ ಮಾತು ಹೇಳಿ, ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಹೇಳ್ತೀನಿ. ನಮ್ಮವರ ಸುರೇಶ್ ಅಂಗಡಿ ಅಂತೇಳಿ ಬೆಳಗಾವಿ MP ಇದ್ರು, ರೈಲ್ವೆ ಸಚಿವರಾಗಿದ್ರು. ನೀವೆಲ್ಲ ಟಿವಿಯಾಗ ನೋಡಿರಿ. ಅದನ್ನ ಒಂದಿಷ್ಟು ನೆನಪು ಮಾಡಿ ಕೊಡ್ತೀನಿ. ಕೋಟಿಗಟ್ಟಲೆ ಹಣ ಇತ್ತು, AC ಕಾರ್ ಇತ್ತು, ವಿಮಾನದೊಳಗೆ ಅಡ್ಡಾಡ್ತಿದ್ರು, 10 ಜನ PA ಇದ್ರು, ಹೆಂಡತಿ ಮಕ್ಕಳ ತುಂಬಿದ ಸಂಸಾರ, ಅಧಿಕಾರಿ. ಕೋವಿಡ್ದೊಳಗ ದೆಹಲಿ ಒಳಗೆ ತೀರ್ಕೊಂತಾರ ಅವ್ರು. ಶರೀರ ಕರ್ನಾಟಕಕ್ಕೆ ಬರಲಿಲ್ಲ. ಮಣ್ಣು ಮಾಡುವಾಗ ಕಟ್ಗಿ ಕಟ್ಟಿದ್ರು, ಮಣ್ಣು ಮಾಡುವಾಗ ಟಿವಿಯಾಗ ನೋಡಿರಿ, ತೆಳಗಿಂದ ಕಾಲಿಗೆ ಕಟ್ಟಿದ ಹಾಕಿ ಬಿಚ್ಚ ತಂದಾಗ ಹೆಂಡತಿ ಮುಟ್ಲಿಲ್ಲ, ಮಕ್ಕಳು ಮುಟ್ಲಿಲ್ಲ, PAಗಳು ಮುಟ್ಲಿಲ್ಲ, ಸರ್ಕಾರದ ಹಣ ಬರಲಿಲ್ಲ. ನರ್ಸ್ಗಳ ಕಟ್ಟಿಗೆಲೆ ತಿವದಾರ ಇಲ್ರಿ? ನೋಡಿರಿ ಟಿವಿಯಾಗ? ನೆನಪಿರ್ಲಿ. ಅಂದ್ರೆ ಯಾವುದು ಶಾಶ್ವತ? ಬಿದ್ದು ಹೋಗುವ ಶರೀರ, ಮಣ್ಣಿನೊಳಗ ಮಣ್ಣಾಗಿ ಹೋಗುವ ಶರೀರ, ಮಣ್ಣಿನೊಳಗ ಸೋರಿ ಹೋಗುವ ಶರೀರ, ಒಂದು ದಿನ ಎದ್ದು ಹೋಗುವ ಶರೀರ. ಯಾವುದು ಶಾಶ್ವತ ಅಲ್ಲ. ಸೀಮಿ ಜಗಳ ಮಾಡಬೇಡ್ರಿ. ಊರಾಗಿನ ಹಿರಿಯರಿಗೆ ವಿನಂತಿ ಮಾಡ್ಕೊಳ್ತೀನಿ, ನೀವು ಅಧ್ಯಾತ್ಮ ಪ್ರವಚನ ಮಾಡಕತ್ತಿರಲ್ಲ, ಒಂದು ವಿನಂತಿ ಮಾಡ್ಕೊಳ್ತೀನಿ. ಜೋಡಟ್ಟಿ ಗ್ರಾಮದಿಂದ ಇಲ್ಲಿ ಪ್ರವಚನ ಆಯ್ತಂದ್ರ ಮುಂದಿನ ಈ ವರ್ಷದಿಂದ ಏನಾಗಬೇಕಂದ್ರ ನಮ್ಮ ಊರಾಗಿಂದ ಒಂದು ಸ್ಟೇಷನ್ ಹೋಗಬಾರ್ದು, ಇಲ್ಲೇ ಬಗೆಹರಿಬೇಕು. ಅಂದಾಗ ನಮ್ಮಲ್ಲಿ ಸಾಮರಸ್ಯ ಬರ್ಲಿಕ್ಕೆ ಸಾಧ್ಯ ಅದ. ಹೇಳ್ರಿ, ನಮ್ಮ ಧರ್ಮ ನಮಗ ಶ್ರೇಷ್ಠ, ಆದ್ರೆ ಬೇರೆ ಧರ್ಮ ಬಯಂಗಿಲ್ಲ, ಬೇರೆ ವ್ಯಕ್ತಿನ ಬಯಂಗಿಲ್ಲ, ಟೀಕಾ ಮಾಡಂಗಿಲ್ಲ, ನಿಂದ ಮಾಡಂಗಿಲ್ಲ. ಇದು ಅಧ್ಯಾತ್ಮ. ಅದಕ್ಕ ಅತನೀಶ್ವರಗಳು ಯಾರೋ ಕೇಳಿದ್ರ, ಯಪ್ಪ ಶಾಸ್ತ್ರ ಹೇಳುವಂಗಿಲ್ಲ, ಪುರಾಣ ಹೇಳುವಂಗಿಲ್ಲ, ತರ್ಕ ಮಾಡುವಂಗಿಲ್ಲ, ಬಹಳ ಒಂದು ಪೇಜ್ ಗಟ್ಟಲೆ ಹೇಳಂಗಿಲ್ಲ, 1 ಮಾತಿನ ಮುಕ್ತಿ ಅಂದ್ರೆ ಹೇಳಿಬಿಡ್ರಿ, ನಾ ಹಂಗ ಬದುಕ್ತೀನಿ ಅಂದವ. ಅತನೀಶ್ವರಗಳು ಅಂದ್ರ ಅವ್ರ ಆಯ್ತಪ್ಪ ಹೇಳ್ತೀನಿ ಅಂದ್ರು. ಏನ್ ಹೇಳಿದ್ರಂದ್ರ, ತಮ್ಮ ಇದ್ದಂಗಿರ್ಬೇಕು, ಇಲ್ದಂಗಿರ್ಬೇಕು, ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದಿನ ಕರಿತಾನ, ಸುಮ್ನ ಎದ್ದು ಹೋಗುವಂಗಿರ್ಬೇಕು, ಅದ ಮುಕ್ತಿಪ ಅಂದ್ರು. 1 ಮಾತಿನ ಮುಗಿಸ್ಬಿಟ್ರು. ನಮಗ ಅರ್ಥ ಆಗ್ತಾ ಇಲ್ಲ. ಸೀಮಿ ನಮಗ ಬುದ್ಧಿ ಕಲ್ಸಾಕತ್ತದ, ಅರ್ಥ ಆಗಿಲ್ಲ. ಜೋಡಟ್ಟಿ ಅಂತ ಗ್ರಾಮದೊಳಗೆ 2 ಜನ ರೈತರಿದ್ರು. ಹಿರಿಯರ್ ಕೂಡಿಸಿ ಸೀಮಿ ಜಗಳ ಬಗೆಹರಿಸಿದ್ರು. ಅವಾಗ 12 ಎಕರೆ ಬಂದಿತ್ತು, ಇವಾಗ 12 ಎಕರೆ ಬಂದಿತ್ತು. ಅಣ್ಣ ಇದ್ದಾವ ಹೊಲಕ್ ಹೋದಾಗ 12 ಎಕರೆ ನೋಡ್ತಿದ್ದಿಲ್ಲ, ಸೀಮಿ ಒಳಗೊಂದು ಕಲ್ಲು ಹೋಗದಿದ್ರಲ್ಲ, ಅದು ತಮ್ಮನ ಕಡೆ ಸರಿಲ್ಲ, ತಮ್ಮ ಒದಿತಿದ್ದ.
ಇವ ತಮ್ಮ ಹೋದಾಗ ಅಣ್ಣನ ಕಡೆ, ಅಣ್ಣ ಹೋದಾಗ ತಮ್ಮನ ಕಡೆ ಸೀಮಿ ಕಲ್ಲು ಒದಿತಿದ್ರ ಸರಿಲಿ ಅಂತ ಹೇಳಿ ಅದ್ರ ಹಿರಿಯರ ಕಲ್ಲು ಹೇಳ್ತಿರ್ತದ. ಒದಿರಿ ಎಷ್ಟು ಒದಿತೀರಿ ಒದಿರಿ, ನಾಳೆ ನೀವಿಬ್ರು ಸತ್ತಾಗ ಗೋರಿ ಮ್ಯಾಗ ಗುಡ್ಡದ ಕಲ್ಲಾಗಿ ನಾನ ಕೊಡ್ತೀನಿ ಎಚ್ಚರ ತಿತ್ತ. ಹೆಂಗ್ರಿ? ಬದುಕು ಶಾಶ್ವತ ಅಲ್ಲ. ಇವತ್ತು ಸರ್ಕಾರಗಳು ಏನೇನೋ ಯೋಜನೆಗಳನ್ನು ತರತಾವ. ಏನು ತರಬೇಕಾಗ್ಯದ? ರಾಜ್ಯದೊಳಗೆ ವೃದ್ಧಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕಾಗ್ಯದ, ಅನಾಥಾಶ್ರಮಗಳ ಸಂಖ್ಯೆ ಕಡಿಮೆ ಆಗಬೇಕಾಗ್ಯದ, ಜನ್ಮ ಕೊಟ್ಟ ತಂದೆ ತಾಯಿಯನ್ನ ಮನೆ ಹೊರಗೆ ಹಾಕುವಂತವ್ರ ಸಂಖ್ಯೆ ಕಡಿಮೆ ಆಗಬೇಕಾಗ್ಯದ. ಅವಾಗ ನಿಜವಾಗ್ಲೂ ಬಸವಣ್ಣನ ತತ್ವ ಜೀವಂತ ಇರ್ಲಿಕ್ಕೆ ಸಾಧ್ಯದ, ಇಲ್ಲಂದ್ರೆ ಇಲ್ಲ. ಹೇಗಿರಬೇಕು, ಹೆಂಗ ಬದುಕಬೇಕು? ನಾಮಸ್ಮರಣೆಗೆ ಏನು ತಾಕತ್ತದರ ವಿಠಲ ತುಕಾರಾಮ್ ಮಹಾರಾಜರ ಜೊತೆ ಮುಕ್ತಾಬಾಯಿ ಅಂತ ಒಬ್ಬ ಹೆಣ್ಮಗಳಿದ್ದಳು. ಗಾಡಿ ಕುಳ್ಳು ಹಚ್ತಾ ಇದ್ದಳು. ಕುಳ್ಳು ಹಚ್ಚುವಾಗ ಒಂದು ಕುಳ್ಳು ಬಡದಾಗ ವಿಠಲ 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 ಅಂತಿದ್ದಳು. ಬಾಜು ಹೆಣ್ಮಕ್ಳು ತಾಯಂದ್ರೆಲ್ಲ ಏನ್ ಮಾಡ್ರು, ಮುಕ್ತಾಬಾಯಿ ಕುಳ್ಳು ಬಾಳ ಹಚ್ಚಳ, ನಾವ ತಗೊಳ್ಳಂತ ಎಲ್ಲಾ ತಮ್ಮ ಕಡೆ ಕುಟ್ರಿ ಹಾಕೊಂಡಿದ್ರು. ಅವಾಗ ಮುಕ್ತಾಬಾಯಿ ಬಂದು ಕೇಳಿದ್ರ ಕುಳ್ಳು ನಮ್ಮದ ಅಂದ್ರವ್ರು. ಮುಕ್ತಾಬಾಯಿ ಸುಮ್ಮನ ನಿಂತರು. ಅವ್ರವ್ರು ಬಾಯಿ ಮಾಡ್ತಾ ಇದ್ರು. ಯಾರೋ ನಮ್ಮ ಗುರುಸಿದ್ದಪ್ಪಗಳು ಅಂತ ಮಹಾತ್ಮರ ಹಾದ್ ಹೊಂಟಿದ್ರಲ್ಲಿ. ಏನಾಗೈತ್ ತಾಯಿ ಅಂದ್ರ ಕುಳ್ಳಿನ ಜಗಳ ಅಂದ್ರವ್ರು. ಮುಕ್ತಾಬಾಯಿ ಕೇಳ್ತಾರ, ನಿನ್ನ ಕುಳ್ಳಿ ಯಾವ್ದ ಗುರ್ತಾಕೈತಿ ಅಂತ ತಾಯಿ ಅಂದಾಗ ಎಲ್ಲ ಒಂದ ಸೇಮ್ ಇದ್ದು ಎಲ್ಲಾ ಹೆಣ್ಮಕ್ಳು ನಮ್ಮ ಅಂದ್ರು. ಆದ್ರ ಮುಕ್ತಾಬಾಯಿ ಹೇಳ್ತಾಳ, ಯಪ್ಪ ಲಕ್ಷ ಕುಳ್ಳು ನಡುವಿದ್ರು ಸಹಿತ ನನ್ನ ಕುಳ್ಳಿ ಯಾವ್ದ ನನ್ ಗುರ್ತವ್ರಿ ಅಂದ್ರೆ. ಅದಂಗ ತಾಯಿ ಅಂದ್ರವ್ರು. ಯಪ್ಪ ಒಂದೊಂದ ಕುಳ್ಳು ತಗೊಳ್ರಿ, ಕಿವಿಗೆ ಹಿಡ್ಕೊರಿ, ಯಾವ್ದು ವಿಠಲ 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 ಅಂತೈತಿ ಅದ ನನ್ನ ಕೊಡ್ರಿ ಅನ್ಲಾರ್ದ ಅವ್ರಿಗೆ ಕೊಡ್ರಿ ಅಂದ್ರೆ. ನಾಮಸ್ಮರಣೆ ಮಾಡ್ಕೊಂತ ರೊಟ್ಟಿ ಮಾಡ್ರಿ, ಪ್ರಸಾದ ಆಕೈತಿ. ನಾಮಸ್ಮರಣೆ ಮಾಡ್ಕೊಂತ ಹೊಲ್ದಾಗ ಕೆಲಸ ಮಾಡ್ರಿ, ಬೆಳಿತೈತಿ. ಸಾಧಿಸಿ ತೋರ್ಸಿ ಹೋಗ್ಯಾರ, ಸಾಧನೆ ಇಲ್ಲ, ಪರಿಪೂರ್ಣವಾಗಿ ಬೆಳಿಬೇಕಾಗಿತ್ತು. ಟೈಮ್ ಮಾತಂದ್ರೆ ನಡೀತದ? ಇನ್ನೊಂದೆರಡು ಮಾತು ಹೇಳಿ. ನಡೀತದ ಇಲ್ರಿ? ಮತ್ತೆ ನಮ್ಮಲ್ಲಿ ಏನಾಗ್ಯದ ಅಂದ್ರ ಇಲ್ಲೆಲ್ಲಾ ತಾಯಂದಿರ್ತಾವು 7 ಗಂಟೆ 8 ಗಂಟೆಗೆ ಬರ್ತೀರಿ ಪುರಾಣಕ್ಕ. ಈ ಬೀದರ್ ಜಿಲ್ಲೆಯ ಬುದ್ಧಿ ಒಳಕಿಂಡಿ ಅಂತ ಬರ್ತೈತಿಲ್ರಿ, 12 ಗಂಟೆಗೆ ರಗ್ ಚಾದರ್ ತಗೊಂಡ ಬರ್ತಾರ್ರಿ ಅವ್ರ ಪುರಾಣ ಕೇಳಕ್. ನಾನು ಹೋಗಿದ್ದೆ 12ವರೆಗೆ ಕುಂತಿದ್ದೆ, 1 ಗಂಟೆಗೆ ಪುರಾಣ ಕೊಟ್ರು, 2 ಗಂಟೆ ತನಕ ಪ್ರವಚನ ಹೇಳಿದೆ ನಾನು. ಜನ ಎಲ್ಲ ಬಹಳ ಚಂದ ಚಪ್ಪಾಳಿ ಹೊಡಿಯಾಕತ್ತಿದ್ರು. ಇನ್ನೊಂದು 20 ನಿಮಿಷ ಮಾತಾಡ್ಬೇಕಂತ ಮತ್ ಮಾತಾಡಿದೆ. ಊರಿನ ಗೌಡ್ರು ಬಹಳ ದಷ್ಟಪುಷ್ಟಿದ್ರು. ಒಳಗ ಆಫೀಸ್ನಾಗ ಹೋಗಿ ಬಂದೂಕ್ ತಗೊಂಡು ಹೆಗಲಿ ಹಾಕೊಂಡು ವೇದಿಕೆ ಮುಂದೆ ಆ ಕಡೆ ಈ ಕಡೆ ಸುತ್ತ ಹಾಯ್ಲಿಕ್ಕತ್ರು. ನಾನು ಒಂದೇ ಪಾಪ ಗೌಡ್ರು ಊಟ ಮಾಡಿರ್ಬೇಕು, ವಾಕಿಂಗ್ ಮಾಡತ್ತಿರ್ಬೇಕಂತ ನಾನು ಮತ್ತೆ ಹೇಳಿ ಮತ್ತೊಂದು 20 ನಿಮಿಷ ಹೇಳಿದಂತ ನನಗೂ ಸಂಶಯ ಬಂತು. ಯಾಕೋ ಗೌಡ್ರು ನನ್ನ ಮುಂದೆ ಹಾಕತ್ತಾರ, ಎದರ್ ಸಂಬಂಧ ಆಯ್ತಾರ ಕೇಳೋಣ ಅಂತ ಕೇಳಿದೆ ನಾನು. ಗೌಡ್ರ ಯಾಕೆ ಹಿಂಗ್ ಸುತ್ತ ಹಾಕತ್ತೀರಿ ಅಂದಾಗ ಅವ್ರಂದ್ರು, ಏನಿಲ್ರಿ ಗುರುಗಳು ಬಾಳ ಚಂದ ಹೇಳಕತ್ತೀರಿ, ಹೇಳ್ರಿ ನೀವ, ನಿಮ್ಮನ್ನ ಕರ್ಕೊಂಡು ಬಂದ ಹುಡುಕಾಡಕತ್ತೀನಿ ಅಂದ್ರು. ನಮ್ದೇನ್ ಹಂಗ ಆಗುದಿಲ್ಲಲ್ರಿ? ಹಾ, ಬಹಳ ಜನ ತಾಯಂದಿರು ಸೇರಿರಿ ಒಂದ ಮಾತನ್ನ. ಅಥಣಿ ಶಿವಯೋಗಿಗಳ ಮಠಕ್ಕ ಸೊಲ್ಲಾಪುರದಿಂದ ಬಹಳ ದೊಡ್ಡ ಶ್ರೀಮಂತ ಮನೆತನ ಗಂಡ ಹೆಂಡತಿ ಬಂದಿದ್ರು. ತಾಯಿ 9 ತಿಂಗಳು ಗರ್ಭಿಣಿ ಆಗಿದೆ. ಶಿವಗಳು ಒಳಗೆ ಲಿಂಗ ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ರು. ದಂಪತಿಗಳು ಬಂದು ನಿಂತರು. ಶಿವಗಳು ಇಬ್ಬರು ಮುಖವನ್ನ ನೋಡಿ ಅಥಣಿ ಶಿವಗಳಂತಾರ, ನಿನ್ನ ಹೆಂಡತಿಯನ್ನು ಹೊರಗೆ ಬಿಟ್ಟ ನೀವೊಬ್ಬ ಒಳಗೆ ಬಾರಪ್ಪ ಅಂತ ಒಳಗ್ ಕರೆದು ಹೇಳುತ್ತಾರ, ನಿನ್ನ ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡ್ತಾಳ, ಅದರ 3 ತಿಂಗಳು ಸತ್ತು ಹೋಗ್ತಾಳ, ಬೇರೆ ಮದುವೆ ಆಗುವಂಗಿಲ್ಲ, ಮಗನನ್ನ ಆಸ್ತಿಯನ್ನಾಗಿ ಬೆಳೆಸು ಅಂತ ಹೇಳಿದ್ರು. ಆಯ್ತ್ರಿಯಪ್ಪ ಅಂದ. ಆದ್ರ ಸೊಲ್ಲಾಪುರದ ಭಕ್ತ ಶಿವಗಳಿಗೊಂದು ಪ್ರಶ್ನೆ ಕೇಳ್ತಾಳೆ, ಯಪ್ಪ ಬ್ಯಾರೆ ಮದುವೆ ಆಗ್ಬೇಡ ಅಂದ್ರಿ, ನಾಳೆ ನನಗ್ ವಯಸ್ಸಾದಾಗ ರೋಗ ರುಜಿನಿ ಬಂದಾಗ ಆರೈಕೆ ಮಾಡ್ಲಿಕ್ಕೆ ಬೇಕಲ್ರಿಪ್ಪ, ಅವಾಗ ಪರಿಸ್ಥಿತಿ ಹೆಂಗ್ರಿ ಅಂತಂದಾಗ, ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿನ್ ಹೊರತು ಅನ್ಯ ದೇವರು ಯಾಕೆ? ಗುರುವಿನ ನಂಬಿಯಲ್ಪ, ನಿನ್ ಕಷ್ಟ ಬಂದಾಗ ಯಾವ್ದಾದ್ರು ಒಂದು ರೂಪಗಳು ಬಂದು ಶಿವಯೋಗಿ ಕೈ ಹಿಡಿತಾನ ಹೋಗಂತ ಹೇಳಿದ್ರು. ಮನಿಗ್ ಹೋದ. ಹೆಂಡತಿ ಗಂಡ ಮಗುವಿಗೆ ಜನ್ಮ ನೀಡಿ ತೀರ್ಕೊಂಡು ಬಿಡ್ತಾಳ. ಮಗನನ್ನ ಬಹಳ ಸಂಸ್ಕಾರಯುತವಾಗಿ ಬೆಳೆಸ್ತಾನ, ಒಳ್ಳೆ ಶಿಕ್ಷಣ ಕೊಡಿಸ್ತಾನ, ಬಹಳ ದೊಡ್ಡ ನೌಕರಿ ಕೊಡಿಸ್ತಾನ. ಕಲಿತಂತ ಒಬ್ಬ ಹೆಣ್ಮಗಳಂತಂದು ಮದುವೆ ಮಾಡ್ತಾನ. ಬಂದಿರ್ತಕ್ಕಂತ ಹೆಣ್ಮಗಳು ಸ್ವಶಿಯಾಗಿ ಬರ್ತಾಳ, ಮಗಳಾಗಿ ಬರೋದಿಲ್ಲ. ಬಹಳ ದೊಡ್ಡ ಮನಿ ಕಟ್ಟಿದ್ರು. ಯಾವ ತಂದೆ ತ್ಯಾಗ ಮಾಡಿದ್ನಲ್ಲ, ವಯಸ್ಸಾಗಿತ್ತು, ರೋಗ ಬಂದಿತ್ತು, ಮುಪ್ಪಾವಸ್ಥೆ ಬಂದಿತ್ತು, ಅಲರ್ಜಿ ಅಸ್ತಮಾ ಬಂದಿತ್ತು, ಮನಿ ಕಟ್ಟಿ ಹೊರಗೆ ಉಗುಳ್ತಾ ಕೆಮ್ತಾ ಕೂಡಿರ್ತಾ ಇದ್ದ. ಅವಾಗ
ಬಂದಿರ್ತಕ್ಕಂತ ಸೊಸಿ ಅಂತಳ ಮಾವನಿಗೆ ಹಿಂಗ ಉಗುಳ್ತಾ ಕೆಂಪ್ತಾ ಕೂತಿ ಅಂದ್ರ ಜೊಲ ಸೊರಸ್ತಾ ಕೂತಿ ಅಂದ್ರ ನನ್ನ ಗಂಡ ಬಹಳ ದೊಡ್ಡ ನೌಕರಿ ಒಳಗದಾನ, 4 ಜನ ಬೆಟ್ಟ ಆಗ್ಲಿಕ್ಕೆ ಬರ್ತಾರ, ನಿಂಗ ಉಗುಳ್ತಾ ಕೆಂಪ್ತಾ ಕೂತ್ರ ನಮ್ಗೆ ಅಪಮಾನ ಆಗ್ತದ ಅಂತಂತಿದ್ಳು. ಒಂದಿನ ಸಿಟ್ಟಿನ ಬರದೊಳಗೆ ಏನಂತಾಳಂದ್ರ, ತಾಯಿ ಎಂತೆಂತವ್ರಿಗೂ ಸಾವು ಬರ್ತದ, ನಿನಗ್ಯಾಕೆ ಸಾವು ಬರ್ತಾ ಇಲ್ಲ ಅಂದಿದ್ಲು. ಅವಾಗ ಮುಪ್ಪಾವಸ್ಥೆ ಮುದುಕಂತಾನ, ತಾಯಿ ಸಾವು ಅನ್ನೋದು ನಾನು ತಂದುಕೊಳ್ಳೋದಲ್ಲ, ಭಗವಂತ ಕ್ಷಣ ಕರೆದು ಎದ್ದು ಹೋಗ್ಲಿಕ್ಕೆ ತಯಾರಿದ್ದೇನೆ ತಾಯಿ, ಆದ್ರ ಅವ ಕರಿಬೇಕಲ್ಲಿ ಅಂತ ತಾಯಿ ಅಂದವ. ಅಷ್ಟಂದ ಮುಪ್ಪಾವಸ್ಥೆ ಮುದುಕಂದ್ರ ಮಾವ ಸಿಟ್ಟಿನೊಳಗ ಮನೆ ಬಿಟ್ಟು ಹೋಗ್ಬೇಕಂತಾನ. ಒಂದೆರಡು ಬಿದಿ ದಾಟಿ ಹೋಗೋದ್ರೊಳಗೆ ಏನೋ ವಿಚಾರ ಬರ್ತದ, ವಾಪಸ್ ಮನಿ ಕಟ್ಟಿ ಮುಂದೆ ಬಂದ ನಿಲ್ತಾನ. ಬೈದಿರ್ತಕ್ಕಂತ ಸೊಸಿ ಮಾವನ ಕಾಲ ಬಿದ್ದು ಕ್ಷಮಾ ಕೇಳಿ ಒಳಗ್ ಕರ್ಕೋಬೇಕಂತ ಬಾವು ಬರ್ಲಿಲ್ಲ. ಮುಪ್ಪಾವಸ್ಥೆ ಮಾವನನ್ನ ನೋಡಿ ಸೊಸಿ ಅಂತಾಳ ಕಟ್ಟಿ ಮ್ಯಾಗ ನಿಂತ, ನಾಯಿ ಅಂತ ನಾಯಿಗೆ ಹಚ ಅಂತ ಹೊಡೆದ್ರೆ ವಾಪಸ್ ಮನೆಗೆ ಬರೋದಿಲ್ಲ, ನಿನ್ನ ಜನ್ಮಕ್ಕೆ ನಾಚಿಕೆ ಆಗಬೇಕು. ಅವಾಗ ಮಾವಂತಾನ, ತಾಯಿ ನಾಯಿ ಅನ್ನೋ ಶಬ್ದ ಬಳಕೆ ಮಾಡಿಯಲ್ಲ, ನಾನು ಯಾಕೆ ವಾಪಸ್ ಬಂದೀನಿ ಅಂದ್ರ ನನ್ನ ಮಗ ಬಹಳ ದೊಡ್ಡ ನೌಕರಿ ಒಳಗದಾನ, ನೀನು ಬಹಳ ಶಿಕ್ಷಣ ಕಲಿತಂತೋಳಿದ್ದಿ, ನಾನೆಲ್ಲ ವೃದ್ಧಾಶ್ರಮದೊಳಗ ಬೀದಿಯೊಳಗ ಬಿದ್ದು ಸತ್ನಿ ಅಂದ್ರ ತಾಯಿ ನಿಮ್ಮಿಬ್ಬರಿಗೂ ಅವಮಾನ ಆಗ್ತದ, ಅದಕ್ಕೆ ವಾಪಸ್ ಬಂದಿನ ತಾಯಿ ಅಂದ್ರು. ಸೊಸಿ ಮಾತು ಕೇಳಿಲ್ಲ, ಹಠ ಹಿಡಿದ ಹಾಸಿಗೆ ಹಾಕಿ ಮಲ್ಕೊಂಡು ಬಿಡ್ತಾಳ. ಸಾಯಂಕಾಲ ಗಂಡ ನೌಕರಿಯಿಂದ ಬಂದು ಯಾಕೆ ಮಲ್ಕೊಂಡು ಅಡಿಗೆ ಮಾಡಿಲ್ಲ ಅಂತ ಕೇಳಿದಾಗ, ಈ ಮನೆಯೊಳಗ ನಾನಿರಬೇಕು, ಇಲ್ಲಾಂದ್ರೆ ನಿಮ್ಮ ಅಪ್ಪ ಇರಬೇಕು. ಅವಾಗ ಅದಕ್ಕೇನಾದ್ರೂ ಪರಿಹಾರ ಇಬ್ರು 2 ಕಣ್ಣಿದ್ದಂಗ ಅಂದಾಗ ಹೆಂಡತಿ ಹೇಳ್ತಾಳ, ನಿಮ್ಮಪ್ಪ ಉಗುಳ್ತಾ ಕೆಂಪ್ತಾ ಜೊಲ್ ಸುರಿಸ್ತಾ ಊಟ ಮಾಡ್ತಾನ, ಆ ತಟ್ಟೆಗಳನ್ನ ನನ್ನಿಂದ ತೊಳಿಲಿಕ್ಕೆ ಆಗೋದಿಲ್ಲ, ಬೇಕಂದ್ರ ಕುಂಬಾರ ಮನೆಗೆ ಹೋಗಿ ಮಣ್ಣಿನ ತಟ್ಟೆಗಳನ್ನ ತಂದು ಕೊಡು, ಊಟ ಮಾಡ್ಲಿ, ಒಡೆದ ಎಸೆದು ಬಿಡ್ಲಿ, ನಾನು ತೊಳೆಯಂಗಿಲ್ಲ ಅಂತಂದಾಗ ಬಹಳ ದೊಡ್ಡ ನೌಕರಿ ಒಳಗಿದ್ದ, ತಂದೆ ಮಾಡಿದ ತ್ಯಾಗವನ್ನ ಮರ್ತಿದ್ದ, ಕುಂಬಾರ ಮನಿ ತಟ್ಟಿ ತಂದು ಹೆಂಡತಿ ಕೈಯ ಕೊಟ್ಟು ಮಾವನಿಗೆ ಊಟಕ್ಕೆ ಹಾಕಿ. 6 ತಿಂಗಳಾದ ನಂತರ ಒಂದು ವಿಪರ್ಯಾಸ ಆದಿತ್ತು. ಆ ಇಬ್ಬರು ಗಂಡ ಹೆಂಡತಿಗೆ 10 ವರ್ಷದ ಆನಂದ ಅಂತ ಒಂದು ಮಗು ಇತ್ತು. ಅದು ಅಜ್ಜನ ಹಾಸಿಗೆ ಒಳಗೆ ಮಲ್ಕೊಳ್ತಾ ಇತ್ತು, ಅಜ್ಜನ ತಟ್ಟಿ ಒಳಗೆ ಊಟ ಮಾಡ್ತಾ ಇತ್ತು. ಬಹಳ ದೊಡ್ಡ ಮನಿ, ಗಂಡಗೆ ನೌಕರಿ ರಜಾ ಇದ್ದಾಗ ಹಿಂದೆ ಹೋಗಿ ನೋಡ್ತಾರ, ಅಜ್ಜ ಊಟ ಮಾಡಿರ್ತಕ್ಕಂತ ಮಣ್ಣಿನ ತಟ್ಟೆಗಳನ್ನ ಒಂದೊಂದಾಗಿ ಸ್ವಚ್ಛವಾಗಿ ತೊಳೆದು ಒಂದು ಕೋಲಿ ಒಳಗೆ ಒಂದ್ರ ಮ್ಯಾಗ ಜೋಡಿಸಿ ಇಡ್ತಾ ಇತ್ತದ ಮಗು. ಅವಾಗ ತಾಯಿ ಬಂದು ಕೇಳ್ತಾಳ, ವಯಸ್ಸಾಗಿರ್ತಕ್ಕಂತ ಜೊಲು ಸುರಿಸ್ತಾ ಊಟ ಮಾಡಿರ್ತಕ್ಕಂತ ಅಜ್ಜನ ತಟ್ಟೆಗಳನ್ನ ನೀನು ತೊಳೆದಿ ಅಂದ್ರ ಮುಟ್ಟಿದಂದ್ರ ನಿನಗೂ ರೋಗ ಬರ್ತದ, ಮುಟ್ಟಬೇಡ, ಗ್ವಾಡಿಗೆ ಒಗದ ಎಸೆದು ಬಿಡು, ಹಂಗ್ಯಾಕೆ ಜೋಡಿಸಿಟ್ಟಿ ಅಂತಂದಾಗ 10 ವರ್ಷದ ಆನಂದ ಮಗು ಹೇಳ್ತದ. ನೋಡ್ರಿ ಅಮ್ಮ, ಇವತ್ತು ನಮ್ಮ ತಂದೆಗೆ ಬಹಳ ದೊಡ್ಡ ನೌಕರಿ ಅದ, ಅಜ್ಜಗ ರೋಗ ಬಂದೈತಿ ಅಂತೇಳಿ ಮಣ್ಣಿನ ತಟ್ಟೆ ಅಲ್ಲ ಬಂಗಾರದ ತಟ್ಟಿ ನೀನ್ ತಂದು ಕೊಡ್ಬಹುದು. ಆದ್ರ ನಾಳೆ ನಾನ್ ದೊಡ್ಡವನಾದಾಗ ನೌಕರಿ ಇರ್ತದಲ್ಲ ಗೊತ್ತಿಲ್ಲ, ಶ್ರೀಮಂತಿಕೆ ಇರ್ತದಲ್ಲ ಗೊತ್ತಿಲ್ಲ, ಹಣ ಇರ್ತದಲ್ಲ ಗೊತ್ತಿಲ್ಲ, ಯಾಕೆ ಜೋಡಿಸಿ ಈಗ ಇಡಾಕತ್ತೀನಿ ಅಂದ್ರ ನೀವಿಬ್ರು ಗಂಡ ಹೆಂಡತಿಗೆ ವಯಸ್ಸಾದಾಗ ರೋಗ ಬಂದಾಗ ಅಸ್ತಮಾ ಅಲರ್ಜಿ ಬಂದಾಗ ಹಾಕಿ ಕೊಡ್ಲಿಕ್ಕೆ ಬೇಕಲ್ಲ, ಅದಕ್ಕೆ ಈಗ ಜೋಡಿಸಿ ಇಡಾಕತ್ತೀನಿ ಅಂತ ಹೇಳ್ತದೆ. ಯಾವ ಸಂಸ್ಕಾರವನ್ನ ಮಕ್ಕಳಿಗೆ ಕಲಿಸ್ತೀವಿ ಅದೇ ಸಂಸ್ಕಾರ ಮುಂದೆ ಬೆಳೆಯುತ್ತೆ. ಯಾವ ಚಿಂತನೆಯನ್ನ ಮಕ್ಕಳು ಕೊಡ್ತೀವಿ ಅದೇ ಚಿಂತನೆ ಬೆಳೆಯುತ್ತದೆ. ಇವತ್ತೇನಾಗಿದೆ, ಒಬ್ಬ ಶರಣ ಒಂದು ಕಡೆ ಹೇಳುತ್ತಾರೆ, ತಂದೆ ತಾಯಿಗಳನ್ನ ಕುಳಿಕದಕ್ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ, ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ, ಗುರು ಹಿರಿಯರನ್ನ ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲು ಒದಿಸುವ ಶಿಷ್ಯರಿದ್ದಾರೆ ಅಂತ ಹೇಳ್ತಾರೆ. ಏನದರಿ ಒಂದು ತಿಳ್ಕೋಬೇಕು ಸೂಕ್ಷ್ಮವಾಗಿ, ಬದುಕನ್ನೋದು ಬಹಳ ಸರಳದ. ಇಲ್ಲೇನು ಹಾರಾಡ್ಲಿಕ್ಕತ್ತದಲ್ಲ ನೊಣದ ತಲೆ ಒಳಗ್ ವಿಷ ಅದ, ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗ್ ವಿಷ ಅದ, ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗ್ ವಿಷ ಅದ, ಕಪ್ಪೆ ತಿಂದು ಹಾವು ಬದುಕ್ತದ, ಹಾವಿನೊಳಗ್ ವಿಷ ಅದ, ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರ ಕೋಳಿ ಮೈ ತುಂಬಾ ವಿಷ ಆತಲ್ಲ, ಕೋಳಿ ತಿಂದು ನಗಬೇಡ್ರಿ, ನಾ ಕೋಳಿ ಹೇಳಿಲ್ರಿ, ತಪ್ಪು ತಿಳ್ಕೊಂಡಿರಿ ಗುರುಗಳು ನಮ್ಮ ಪರವಾಗಿ ಅಂದಿರಿ ಮತ್ತಿಲ್ಲ, ಅದು ನಾ ಹೇಳಿದ್ದು ಕೋಳಿ ಬ್ಯಾರೆ.
ಇದ್ರ ಒಳಗೊಂದು ಹೊಕ್ಕದ ಕೋಳಿ. ನಾನು ನಂದು ನನಗಾಗಿ ನಾನು ಶ್ರೇಷ್ಠ ನಾ ಇರದೇ ಇದ್ರೆ ನಡೆಯುದಿಲ್ಲ. ಇದೆಲ್ಲ ಜಗತ್ತು ನನ್ನಿಂದ ಇದ್ರ ಒಳಗೊಂದು ಕೋಳಿ ಹೊಕ್ಕದ. ಈ ಕೋಳಿ ಹೊರಗೆ ಹೋಗಬೇಕಂದ್ರೆ ಏನ್ ಮಾಡ್ಬೇಕಂದ್ರೆ ಬಸವ 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 ಅಂತ ಯಾರು ನಾಮಸ್ಮರಣೆ ಮಾಡ್ತೀರಿ ಆ ಕೋಳಿ ಹೊರಗೆ ಹೋಗಕ್ ಸಾಧ್ಯ, ಇಲ್ಲಂದ್ರೆ ಸಾಧ್ಯ ಇಲ್ಲ. ಸಮಯ ಆಗ್ಯದ, ನಾ ಏನ್ ಬಾಳ್ ಮಾತನಾಡಂಗಿಲ್ಲ. ಇದು ಆಧುನಿಕ ಯುಗ ಅದ. ಮೊಬೈಲ್ ಬಗ್ಗೆ ಒಂದು ಮಾತು ನಾನು ಮಾತು ಮುಗಿಸ್ತೀನಿ. ಇಲ್ಲಿ ಇಷ್ಟು ಜನ ಎಲ್ಲ ಕುಂತೀರಿ, ಮಕ್ಕಳನ್ನ ಬಾಜು ಬಿಡ್ತೀರಿ, ಕರೆ ಮೊಬೈಲ್ ಒಟ್ಟ ಬಾಜು ಬಿಡಂಗಿಲ್ಲ. ಹಂಗ ಕಾಲನ ಅದ ಈಗ. ಆದ್ರ ಮೊಬೈಲ್ ಬಳಕೆ ಆಗ್ಲಿ ಅಭ್ಯಂತರ ಇಲ್ಲ. ಮೊಬೈಲ್ ಬೇಕು, ಸಂಪರ್ಕ ಬೇಕು, ಆಧುನಿಕತೆ ಬೆಳೆದದ. ಆದ್ರ ಮೊಬೈಲ್ ಭಾಷೆ, ಮೊಬೈಲ್ ಸಂಸ್ಕೃತಿ ಒಳಗೆ ನಾವು ಮಾತನಾಡ್ತಾ ಇದ್ದೀವಿ. ಒಂದು ಸಣ್ಣ ಘಟನೆ ಹೇಳ್ತೀನಿ. ಹಾಸನ ಜಿಲ್ಲೆ ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು. ನಮ್ಮ ಭಕ್ತ ಸೋಮ ಅಂತ ಹೇಳಿ ಕಾರ್ಯಕ್ರಮ ಮುಕ್ತಾಯ ಆಯ್ತು. ಅವ ಏನ್ ಮಾತಾಡಿದ್ರು ಮೊಬೈಲ್ ಭಾಷೆ ಒಳಗ ಮಾತಾಡ್ತಾ ಇದ್ದ. ಯಪ್ಪ ಮನಿಗೆ ಹೋಗೊಂಡ್ರಿ ಅಂದ. ನಡಿಪ ಅಂತಂದೆ. ಬಹಳ ದೊಡ್ಡ ಮನಿ ಅದು. ಮನಿ ಮುಂದೆ ಸಣ್ಣ ಮಕ್ಕಳು ಆಡ್ತಾ ಇದ್ದು. ಸೋಮ ಇವ್ ಯಾರ ಮಕ್ಕಳು ಅಂದೆ. ಯಪ್ಪ ನನ್ನ ಮಕ್ಕಳ್ರಿ ಅಂದ. ಏನ್ ಇಟ್ಟಿವ ಹೆಸರಂದೇನ? ಒಂದ್ ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದ್ ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂದವ. ಹಿರಿಯರ ನನಗೇನು ಅನಿಸ್ಲಿಲ್ಲ. ಒಳ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ. ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡು ಆ ಕಡೆಯಿಂದ ಬಂದಳು. ಸೋಮ ಈ ಹೆಣ್ಮಗಳು ಯಾರೋ ಅಂದೆ. ಯಪ್ಪ ಆಕಿನಾರಿ ನಾನು ಹೆಂಡತಿ ಓಲ್ಡ್ ನೋಕಿಯಾ ಸೆಟ್ರಿ ಎಂದವ. ಅಷ್ಟೊಳಗ ಒಂದು ವಯಸ್ಸಾದ ಮುದುಕಿ ಕಾಲು ಎಳ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ತಾಯಿ ಕಾಯಿನ್ ಬಕ್ಸ್ರಿ ಅಂದ. ಅಷ್ಟೊಳಗ ಒಬ್ಬ ವಯಸ್ಸಾದ ಮುದುಕ ಬಾಜು ಬಂದು ಕುಂತ. ಸೋಮ ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ ಎಷ್ಟಡಿ ಬೂತ್ರಿ ಅಂದವ. ನನಗನ್ಸಿತ್ತು ಮೊಬೈಲ್ ಅಂಗಡಿ ಒಳಗೆ ಬಂದಿನಿ, ಎದ್ದು ಹೋಗಬೇಕು ಅನ್ನೋದ್ರೊಳಗ ಮ್ಯಾಗ ಒಂದು ಫೋಟೋ ಹಾಕಿದ್ರು, ಭಾವಚಿತ್ರ. ಅದು ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು. ಇದನ್ನೊಂದು ಕೇಳೋಣ ಅಂತ ಕೇಳಿದೆ. ಸೋಮ ಈ ಫೋಟೋದೊಳಗಿರ್ತಕ್ಕಂಥ ಅಜ್ಜ ಯಾರು ಅಂದ. ಒಂದ ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ಅದರ ಜೋಡಟ್ಟಿ ಪುಣ್ಯ ಭೂಮಿ ಹೆಂಗದ ಅಂತಂದ್ರ ತಾವೆಲ್ಲಾ ತಾಯಿಂದರ 4-5 ಧಾರಾವಾಹಿ ಬಿಟ್ಟು ನಮ್ಮಂತ ಮಹಾತ್ಮರು ಎರಡು ಮಾತು ಕೇಳಾಕ್ ಬಂದಿರಲ್ಲ. ನಿಜವಾದ ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರ, ನಡೆ ನುಡಿ, ಬಸವನ ತತ್ವ ಎಲ್ಲಿ ಜೀವಂತ ಅದರ ಜೋಡಟ್ಟಿ ಪುಣ್ಯ ಭೂಮಿ ಒಳಗ ಅದ. ನಿಮಗೆ ಕೊನೆಯದಾಗಿ ಒಂದು ವಿನಂತಿ ಮಾಡ್ಕೊಳ್ತೀನಿ. ಬಹಳ ಜನ ಮಹಾತ್ಮರು, ದೊಡ್ಡ ದೊಡ್ಡ ವ್ಯಕ್ತಿಗಳು ನಿಮ್ಮ ಮನೆಗೆ ಬಂದಿರ್ತಾರೆ. ಒಂದ್ 4 ಜನ ಮಕ್ಕಳು ಇರ್ತಾವ. ನಿಮ್ಗೆ ಏನ್ ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಒಬ್ಬ ಇಂಜಿನಿಯರ್ ಅದಾನ, ಒಬ್ಬ ಪೊಲೀಸ್ ಅದಾನ್ರಿ, ಹೊಲ್ದಾಗ ಕೆಲಸ ಮಾಡವ ಅದಾನ ಬಿಡ್ರಿ ಅಂತೀರಿ. ಇನ್ಮ್ಯಾಗ ಹಂಗ ಅನ್ಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲೊಳಗ ಬೆವರ ಸುರಿಸಿ ಅನ್ನವನ್ನ ದುಡಿದು ಜಗತ್ತನ್ನ ಜೀವಂತಿಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿ. ನಾವು ನಿಮ್ಮ ಸಲುವಾಗಿ ದುಡಿಯಾಕತ್ತೀವಿ, ನೀವು ನಿಮಗ ಜೈಕಾರ ಹಾಕೋರಿ. ಕಂಡವ್ರಿಗೆ ಜೈಕಾರ ಬೇಡ, ನಿಮಗ ನೀವು ಜೈಕಾರ. ಬುದ್ಧಿ ನಮ್ದೊಂದು ಕನಸದ, ನಿಮ್ಮ ಆಶೀರ್ವಾದ ಆಗಬೇಕು. ಅದನ್ನೊಂದು ಹೇಳೇ ಬಿಡುತ್ತೀವಿ. ಈ ನೌಕರಿ ಇದ್ದವ್ರಿಗೆ ರಿಟೈರ್ಮೆಂಟ್ ಆಗನ ಪೇಮೆಂಟ್ ಇರ್ತೈತಲ್ಲ ಸರ್, ನಿವೃತ್ತಿ ವೇತನ ಬರಂಗಿಲ್ಲ. 62 ವರ್ಷ ಆಗನ ತಿಂಗಳ ಪಿಂಚಣಿ ಬರ್ತೈತವ್ರಿ. ನಾವು ಸರ್ಕಾರಕ್ಕೆ ಏನಕ್ಕೆ ಕೇಳಬೇಕತ್ತೀವಿ ಅಂದ್ರ, ಇಡೀ ಕನ್ನಡ ನಾಡಿನೊಳಗಿರ್ತಕ್ಕಂಥ 60 ವರ್ಷ ಆಗಿರ್ತಕ್ಕಂಥ ರೈತ ಕುಟುಂಬ, ಗಂಡ ಹೆಂಡತಿ ಇರ್ತಕ್ಕಂಥ ಕುಟುಂಬಕ್ಕ ಒಂದ್ ತಿಂಗಳಿಗೆ 10,000 ರೂಪಾಯಿ ಸರ್ಕಾರ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳಕತ್ತೀವಿ. ಕೇಳ್ಬೇಕು ಬೇಡ್ರಿ. ಯಾಕೆ ಕೇಳ್ಬೇಕು ಅದನ್ನು ಹೇಳ್ತೀನಿ ಕೇಳ್ರಿ. ನಾಳೆ ನಿಮ್ಗೆ 60 ವರ್ಷ ಆಗ್ತಾವ, ಕೈಕಾಲು ಹೋಗ್ತಾವ, ಕಾಟದ ಮ್ಯಾಗ ಮನ್ಕೋತೀರಿ. ಮಕ್ಕಳಿಗೆ ಅಂದ ಕೂಡಲೇ ಒಂದ್ ಗುಳಿಗೆ ಬೇಕಾಗೈತಿ ಏನೋ ತಿನ್ನಾಕ ಕೇಳಿದ್ವು ಅಂದ್ರ ಬಿಲ್ ಬರಲ್ಲ, ಡಿಸೆಂಬರ್ದಾಗ ಕುಡ್ಸುನ್ ಅಂತಾರ ಅವ್ರು. ಅದ 1ನೇ ತಾರೀಕು ನಿಮ್ಗೆ 10,000 ಜಮಾ ಆಗೋದಿತ್ತಂದ್ರ ನಿಮ್ದ ಸಹಿ ಇರ್ತೈತಿ, ಏನ್ ಬೇಕಾದ್ ಮಾಡ್ತಾರ. ಯಾಕ್ರಿ ತಪ್ಪನ್ರಿ ಇದು ಮಾಡು. ನಿಮ್ಮೆಲ್ಲರಿಗೂ ಕಾಲಿಗೆ ಬಿದ್ದು ಒಂದು ವಿನಂತಿ ಮಾಡ್ಕೊಳ್ತೀನಿ. ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ, ಯಾವ ಕ್ಷಣದೊಳಗೆ ಹೋಗ್ತದ ಗೊತ್ತಿಲ್ಲ. ಮೊನ್ನೆ ಮಹಾರಾಷ್ಟ್ರದ ಅಜಿತ್ ಪವಾರ್ ಉಪಮುಖ್ಯಮಂತ್ರಿಗಳು ವಿಮಾನದೊಳಗೆ ಹೋಗಿ ಮುಂದಿನ ಊರಾಗ ಭಾಷಣ ಮಾಡಿದ್ರ ನಡು ಸತ್ವಾದ್ರ. ಕರ್ಮ ಯಾರನ್ನೂ ಬಿಟ್ಟಿಲ್ಲ. ಯಾವಾಗ ಹೋಗ್ತದ ಗೊತ್ತಿಲ್ಲ. ಸೀಮೆ ನಮ್ಮ ಜೊತೆ ಬರುದಿಲ್ಲ, ಭೂಮಿ ನಮ್ಮ ಜೊತೆ ಬರುದಿಲ್ಲ, ಬ್ಯಾಂಕ್ ನಮ್ಮ ಜೊತೆ ಬರುದಿಲ್ಲ, ಪಾಸ್ಬುಕ್ ನಮ್ಮ ಜೊತೆ ಬರುದಿಲ್ಲ, ಬಂಗಾರದ ಸೂಜಿ ಐತಂದ್ರು ನಮ್ಮ ಜೊತೆ ಬರುದಿಲ್ಲ, ಉತ್ತಾರ ನಮ್ಮ ಜೊತೆ ಬರುದಿಲ್ಲ. ಇದು ಧರ್ಮಶಾಲೆ ಐತಿ. ಹಳಿ ಮಂದಿ ಹೋಗೈತಿ, ಹೊಸ ಮಂದಿ ಬರ್ದೈತಿ. ಧರ್ಮಶಾಲೆ ಕಟ್ಟಡಲ್ಲಿ ಇರ್ತಾವ.
ಬದುಕಿದ ಜೀವನ ಮಾತ್ರ ಸಾರ್ಥಕ ಆಗಬೇಕು. ಒಂದು ಪ್ರಮಾಣ ಮಾಡ್ರಿ, ಎಂದೂ ಅನ್ಯಾಯದ ಹಣ ಮುಟ್ಟಬೇಡ್ರಿ, ಮತ್ತೊಬ್ಬರ ಕಣ್ಣೀರ್ ಹಾಕ್ಸ್ಬೇಡ್ರಿ, ಮತ್ತೊಬ್ಬರ ಮನಿ ಹಾಳು ಮಾಡುವಂತ ಚಿಂತನೆ ಬೇಡ. ಎಲ್ಲರೂ ನಮ್ಮವರಂತ ಸಮಾನತೆ ಭಾವದಿಂದ ನೀವು ಬದುಕಿದ್ರಂದ್ರ ನಿಮ್ಮ ಜನ್ಮ ಸಾರ್ಥಕ ಆಗ್ತೈತಿ. ಬಸವಣ್ಣವ್ರು ಹಾಕಿದ ಚಿಂತನೆ ಊರಾಗ ಶಾಶ್ವತ ಇರ್ತದೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ತ ಮಾಡ್ತಾರೆ. ಇಲ್ಲಿಯವರೆಗೆ ನಿಮ್ಮೆಲ್ಲರನ್ನ ಕುರಿತು ಪ್ರವಚನ ನೀಡುತ್ತಾರೆ.